ಲಗ್ನಕುಂಡಲಿಯಿಂದ ಎರಡನೇ ಅಧಿಪತಿ ಶನಿಯಾಗಿದ್ದರೂ ಅಥವಾ ಎರಡನೇ ಅಧಿಪತಿಯ ಜೊತೆಯಲ್ಲಿ ಶನಿಯಿದ್ದರೂ, ಎರಡನೇ ಮನೆಯ ಅಧಿಪತಿ ನೀಚನಾಗಿದ್ದರೂ ಇಂತಹ ಲಗ್ನಕುಂಡಲಿಗಳಿಗೆ ನಿತ್ಯವೂ ಶ್ರಾದ್ದದ ಊಟ ಲಭಿಸುತ್ತದೆ. ಉದಾಹರಣೆಗೆ, ಧನುರ್ಲಗ್ನದವರಿಗೆ ಎರಡನೇ ಮನೆ ಅಧಿಪತಿಯಾಗಿ ಶನಿ ಬರುತ್ತಾನೆ ಹಾಗೂ ಮಕರ ಲಗ್ನದವರಿಗೆ ಎರಡನೇ ಮನೆ ಅಧಿಪತಿಯಾಗಿ ಶನಿಯು ಬರುತ್ತಾನೆ. ನಿತ್ಯವೂ ಶ್ರಾದ್ದದೂಟ ಮಾಡುವವರಲ್ಲಿ ಧನುರ್ಲಗ್ನ ಮತ್ತು ಮಕರ ಲಗ್ನದವರೇ ಹೆಚ್ಚಾಗಿ ಇರುತ್ತಾರೆ. ಇದು ಜಾತಕ ಫಲಸಾರೋದ್ಧಾರ ಎಂಬ ಗ್ರಂಥದಲ್ಲಿ ಕೊಟ್ಟಿರುವ ಮಾಹಿತಿಯಂತೆ ನಾನು ವಿವರಿಸಿದ್ದೇನೆ.